ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಬಹುಳ ತ್ರಯೋದಶಿ, ಭಾನುವಾರ 12/7/2026. ಇನ್ನು ಪಂಚಾಂಗಗಳಿಗೆ ಬಂದಾಗ ಪಂಚಾಂಗದಲ್ಲಿ ವಾರ ಬಂದು ಭಾನುವಾರ, ತಿಥಿ ಬಂದು ತ್ರಯೋದಶಿ, ರಾತ್ರಿ 8 ಗಂಟೆ 46 ಆಮೇಲೆ ನಕ್ಷತ್ರ ಬಂದು ರೋಹಿಣಿ ನಕ್ಷತ್ರ, ಬೆಳಿಗ್ಗೆ 6:66 ಆಮೇಲೆ ಉಪರಿ ಮೃಗಶಿರ ಅಂದರೆ ಉಪರಿ ಬಂದಿರತಕ್ಕಂಥ ಮೃಗಶಿರ ನಕ್ಷತ್ರವು ಯಾವುದೇ ಶುಭ ಕಾರ್ಯಗಳಿಗೆ ಸೂಕ್ತವಲ್ಲ. ಉಪರಿ ಬಂದ ನಕ್ಷತ್ರಗಳು ಅಂದರೆ ಸೂರ್ಯನನ್ನು ನೋಡದೇ ಇರತಕ್ಕಂಥ ನಕ್ಷತ್ರ, ಸೂರ್ಯೋದಯವನ್ನು, ಅವು ಮಲಿನಗಳು ಅಂತಾರೆ. ಆದ್ದರಿಂದ ಭಾನುವಾರ ಮತ್ತು ಸೋಮವಾರ 2 ದಿನವೂ ಶುಭ ಕಾರ್ಯಗಳಿಗೆ ಶುಭವಾಗಿರೋದಿಲ್ಲ. ಯೋಗ ಬಂದು ವೃದ್ಧಿ, ಕರ್ಣ ಬಂದು ಗರ್ಜೆ. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಆದ್ಮೇಲೆ ಮೇಷರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ, ಕಾರ್ಯ ಪ್ರಗತಿ, ಉತ್ತಮ ಹಣದ ಒಳಹರಿವು, ಕಟ್ಟಡ ಕಾರ್ಮಿಕರಿಗೆ ಶುಭ, ಹುರಳಿ, ಅವರೆ, ಅಲಸಂದಿ, ತೊಗರಿ ಬೆಳೆದಿರತಕ್ಕಂಥ ರೈತರಿಗೆ ಮಾರ್ಕೆಟಲ್ಲಿ, ಕೃಷಿ ಉತ್ಪನ್ನ ಮಾರ್ಕೆಟಲ್ಲಿ ಒಳ್ಳೆಯ ಬೆಲೆಗಳು ಸಿಗ್ತಕ್ಕಂಥದ್ದು. ಇನ್ನು ಬಿಲ್ಡಿಂಗ್ ಮೆಟೀರಿಯಲ್ಸ್ ಬಿಲ್ಡಿಂಗ್ ಮೆಟೀರಿಯಲ್ ಅಂದರೆ ಇಟ್ಟಿಗೆ, ಸಿಮೆಂಟು, ಮರಳು, ಗ್ರಾನೈಟು, ಯಾವುದೇ ವಸ್ತುಗಳು ಸಹ ಮಾರಾಟ ಮಾಡೋರಿಗೆ ಲಾಭದಾಯಕವಾಗಿರ್ತಕ್ಕಂಥದ್ದು. ನವಗ್ರಹಗಳನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಮುಂದಕ್ಕೆ ವೃಷಭ ರಾಶಿಗೆ ಬಂದಾಗ ವಿದೇಶದಲ್ಲಿರ್ತಕ್ಕಂಥ ಮಿತ್ರ ಅಥವಾ ಬಂಧುಗಳಿಂದ ಶುಭ ಸುದ್ದಿ, ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಪ್ರಗತಿರ್ತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಲಾಭ. ಯಾರು ಹಾಲಿನ ಉತ್ಪನ್ನಗಳು ಮಾಡ್ತಾರೆ ಅವರಿಗೆ ಉತ್ತಮವಾದ ಲಾಭ ಸಿಗ್ತಕ್ಕಂಥದ್ದು. ಆದಿತ್ಯ ಹೃದಯವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ, ಶುಭ ಹಾಗೂ ಲಾಭ ಮತ್ತು ಹಣಕಾಸು ವ್ಯವಹಾರದಲ್ಲಿ ಶುಭ ಇರ್ತಕ್ಕಂಥದ್ದು. ಹಣ್ಣಿನ ಅಂದರೆ ಯಾವುದು ಫ್ರೂಟ್ಸ್ ಬೆಳೀತಕ್ಕಂಥ ರೈತರಿಗೆಲ್ಲ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಕೃಷಿ ಸಲಕರಣೆಗಳು, ರಸಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಗುರುನಾಮಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಮನೆಯಲ್ಲಿ ಶಾಂತಿ, ಯತ್ನ ಕಾರ್ಯಗಳಲ್ಲಿ ಜಯ. ಈ ಕರಕುಶಲ ಕರ್ಮಿಗಳಿರ್ತಾರೆ ನೋಡಿ, ಅವರಿಗೆ ಒಳ್ಳೆಯ ಒಂದು ಮಾರ್ಕೆಟಬಿಲಿಟಿ ಇರ್ತಕ್ಕಂಥದ್ದು. ಸ್ವೋದ್ಯೋಗಿಗಳಿಗೆ ಶುಭ. ಪೂಜಾ ದ್ರವ್ಯಗಳು, ಹೋಮ ದ್ರವ್ಯಗಳು ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ, ಎಲೆ ಹಸಿರು ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು. ಇನ್ನು ಸಿಂಹರಾಶಿಗೆ ಬಂದಾಗ ಮನೆಯಲ್ಲಿ ನೆಮ್ಮದಿ, ಕಾರ್ಯದಲ್ಲಿ ಪ್ರಗತಿ, ಉತ್ತಮ ಹಣಕಾಸು ಒಳಹರಿವು, ಗುತ್ತಿಗೆದಾರರಿಗೆ ಶುಭ, ಕಾರ್ಮಿಕರಿಗೆ ಲಾಭ, ಹೈನುಗಾರಿಕೆಯಲ್ಲಿ ಉತ್ತಮ ಪ್ರಗತಿ. ಇನ್ನು ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರು, ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರು, ಎಲೆಕ್ಟ್ರಿಷಿಯನ್ಸು, ಎಲೆಕ್ಟ್ರಿಕಲ್ ಮೆಟೀರಿಯಲ್ ಮಾಡ್ತಕ್ಕಂಥವ್ರು, ಪ್ಲಂಬಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಸೂರ್ಯ ಮಂಡಲ ಸೂಕ್ತವನ್ನು ಪಠಿಸಿ. 9 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ, ಹಳದಿ ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭ. ಅದೇ ರೀತಿಯಲ್ಲಿ ಮಳೆ ಆಧಾರಿತ ರೈತರಿಗೆ ಉತ್ತಮವಾದ ಕಾರ್ಯ ಪ್ರಗತಿ ಇರತಕ್ಕಂಥದ್ದು. ಹೂವು, ಹಣ್ಣು, ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರುಗಳ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಸೂರ್ಯ ನಮಸ್ಕಾರವನ್ನು ಮಾಡಿ. 6 ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು, ಹಸಿರು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಇನ್ನು ತುಲಾರಾಶಿಗೆ ಬಂದಾಗ ವೃತ್ತಿಪರರಿಗೆ ತೊಡಕು, ಮನೆಯಲ್ಲಿ ನೆಮ್ಮದಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ, ಪ್ಲಾಂಟರ್ಸ್, ಕಾಫಿ ಪ್ಲಾಂಟ್ರು, ಟೀ ಪ್ಲಾಂಟರ್, ರಬ್ಬರ್ ಪ್ಲಾಂಟ್ರಿಗೆ ಒಳ್ಳೆಯ ಮುಖ್ಯವಾಗಿರ್ತಕ್ಕಂಥ ಬಹಳ ಬ್ಯುಸಿಯಾಗಿರ್ತಕ್ಕಂಥ ದಿನಗಳಾಗಿರ್ತಕ್ಕಂಥದ್ದು. ಯಾರು ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಾರೆ, ಜನರಲ್ ಸ್ಟೋರ್ಸ್ ಇಟ್ಟಿರ್ತಾರೆ, ಅವ್ರುಗಳ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ವೃತ್ತಿಪರರಿಗೆ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಬಂಧುಗಳ ಆಗಮನದಿಂದ ಸಂತಸ, ಮಕ್ಕಳಿಂದ ಶುಭ, ಕಾಫಿ, ಟೀ, ರಬ್ಬರ್ ಪ್ಲಾಂಟರ್ಸ್ಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಬುಕ್ಸು, ಪೆನ್ನುಗಳು ಮತ್ತು ಸ್ಟೇಷನರಿ ವಸ್ತುಗಳು ಬರತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯದಾದ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಗ್ರಾಮ ದೇವತೆಯನ್ನು ಧ್ಯಾನ ಮಾಡ್ಕೊಳ್ಳಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅದರಿಂದ ಮುಂದಕ್ಕೆ ಧನುಸು ರಾಶಿಗೆ ಬಂದಾಗ ಸಫಲ ಕಾರ್ಯಗಳು, ಸಹೋದ್ಯೋಗಿಗಳಿಗೆ ಶುಭ, ಇಂಜಿನಿಯರ್ಗಳಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ರೇಷ್ಮೆ, ಅಣಬೆ ಬೇಸಾಯ, ದ್ರಾಕ್ಷಿ ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಜವಳಿ, ಗಾರ್ಮೆಂಟ್ಸ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 9 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಕಾರ್ಯ ಪ್ರಗತಿ, ನೆಮ್ಮದಿ, ಸ್ವೋದ್ಯೋಗಿಗಳಿಗೆ ಶುಭ, ಎಲ್ಲ ರೀತಿಯ ಕೃಷಿಕರಿಗೆ ಲಾಭ,
ಈ ಸಾವಯವ ಗೊಬ್ಬರಗಳು, ರಸಗೊಬ್ಬರಗಳು ಮಾಡ್ತಕ್ಕಂಥ ಅಂಗಡಿಗಳು, ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಗುರು ಧ್ಯಾನವನ್ನು ಮಾಡಿ. 8 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ, ಹಳದಿ ಅದೃಷ್ಟ ಬಣ್ಣ. ಅಲ್ಲದ ಕುಂಭರಾಶಿಗೆ ಬಂದಾಗ ಕೌಟುಂಬಿಕ ಭಿನ್ನಾಭಿಪ್ರಾಯಗಳಿಗೆ ಅಂತ ಅಂದರೆ ಮನೇಲಿರ್ತಕ್ಕಂಥ ಯಾವುದೋ ವ್ಯವಹಾರಗಳು, ಭಿನ್ನಾಭಿಪ್ರಾಯಗಳೆಲ್ಲ ಇವತ್ತು ಮುಕ್ತಾಯ ಆಗ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ಏನೋ ಅಧಿಕವಾಗಿರ್ತಕ್ಕಂಥ ವೆಚ್ಚ, ತೆಂಗು ಅಡಿಕೆ ವಿಳೆದೆಲೆ ಯಾರು ಬೆಳೀತಾರೆ ರೈತರವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಕೃಷಿ ಸಲಕರಣೆ ಮಾಡ್ತಕ್ಕಂಥ ಒಳ್ಳೆ ದಿನ ಇರ್ತಕ್ಕಂಥದ್ದು. ಗೋಪೂಜೆ ಮಾಡಿ. 6 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ, ಕುಂದಿಲೆ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಮಂದ ಪ್ರಗತಿ, ಹಣಕಾಸಿನ ಕೊರತೆ, ಸ್ನೇಹಿತರ ಮಿಲನ, ಈರುಳ್ಳಿ, ಆಲೂಗಡ್ಡೆ, ಈ ಬೆಳ್ಳುಳ್ಳಿ, ಶುಂಠಿ ಬೆರೀತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಟೈಲರ್ಸು, ವಸ್ತ್ರವಿನ್ಯಾಸಕರಿಗೆ ಬಿಡುವಿಲ್ಲದ ಕೆಲಸ ಇರ್ತಕ್ಕಂಥದ್ದು. ಸೂರ್ಯ ಭಗವಾನನನ್ನು ಸ್ಮರಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಆತ್ಮರೆ ಇದು ದ್ವಾದಶ ರಾಶಿಗಳ 5 ದಿನದ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆತ್ಮರೆ ನಮ್ಮ ಸಾಯಿ ಸ್ಮೃತಿ ವೀಕ್ಷಕರಲ್ಲಿ ನಮ್ಮ ಕಳಕಳೆಯ ಮನವಿ ಏನಪ್ಪ ಅಂದರೆ, ತಾವು ನೋಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನೀವು ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ, ಹಾಗೂ ನಮ್ಮ ಸಂಸ್ಥೆಗೆ ಸಬ್ಸ್ಕ್ರೈಬರ್ಸ್ ಆಗಿ ಅಂತ ತಮ್ಮಲ್ಲಿ ಕಳಕಳೆಯಾಗಿ ಮನವಿ ಮಾಡ್ತೀವಿ. ಅದೇ ರೀತಿಯಲ್ಲಿ ಬರ್ತಕ್ಕಂಥ ಅನುಮಾನಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ಸೂಕ್ತವಾದ ಉತ್ತರ ಕೊಡ್ತೀವಿ ಅಂತ ತಿಳಿಸುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಜೈ ಶ್ರೀರಾಮ್.